ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿಯ ಹಬ್ಬದಲ್ಲಿ ಇಂತಹ ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ. ಇಲ್ಲದಿದ್ದರೆ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಎಚ್ಚರ. ವರಮಹಾಲಕ್ಷ್ಮಿಯ ಹಬ್ಬದಲ್ಲಿ ಬಹಳಷ್ಟು ಜನರು ಈ ತಪ್ಪುಗಳನ್ನು ಮಾಡ್ತಾರೆ. ಇಂತಹ ತಪ್ಪುಗಳನ್ನು ಖಂಡಿತವಾಗಿಯೂ ಮಾಡಬಾರದು. ಮೊದಲನೆಯದು ಏನಪ್ಪ ಅಂತಂದರೆ, ಹಿಂದಿನ ದಿನವೇ ಕಳಸದ ತಯಾರಿಯನ್ನು ಮಾಡುವಂತಹದ್ದು. ಸ್ನೇಹಿತರೆ, ಅದು ಶಾಸ್ತ್ರದಲ್ಲೇ ನಿಷಿದ್ಧ. ವರಮಹಾಲಕ್ಷ್ಮಿ ವ್ರತದ ದಿನದ ಮುಂಜಾನೆ ಬೇಗ ಎದ್ದು ಕಳಸವನ್ನು ಕೂರಿಸುವ ತಯಾರಿಯನ್ನು ಮಾಡಿಕೊಳ್ಳಬೇಕು. ಕಳಸವನ್ನು ಅದೇ ದಿನ ತಯಾರಿ ಮಾಡಿ ಕೂರಿಸಬೇಕು. ಬೇಗನೆ ಎದ್ದು ನೀವು ಮುಂಜಾನೆ ಸ್ನಾನವನ್ನು ಮಾಡಿ ಕಳಸವನ್ನು ಕೂರಿಸೋದಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಕಳಸವನ್ನು ಕೂರಿಸಬೇಕು. ಹಿಂದಿನ ದಿನವೇ ತಯಾರಿಯನ್ನು ಮಾಡಬಾರದು. ವರಮಹಾಲಕ್ಷ್ಮಿಯ ಅಮ್ಮನವರಿಗೆ ಸೀರೆಯನ್ನು ಉಡಿಸಬೇಕಾದರೆ ಕೆಲವರು ಹೊಸ ಸೀರೆಯ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಸೀರೆಯನ್ನು ಉಡಿಸ್ತಾರೆ. ಸ್ನೇಹಿತರೆ, ದಯವಿಟ್ಟು ಈ ರೀತಿಯಾದಂತಹ ತಪ್ಪನ್ನು ಮಾಡಬೇಡಿ. ಸೀರೆಗೆ ಕತ್ತರಿಯನ್ನು ಹಾಕಬಾರದು, ನೆನಪಿಡಿ. ಯಾವುದೇ ದೇವರಿಗೆ ನಾವು ಹುಡಿಯನ್ನು ತುಂಬುವಂತಹದ್ದು ಅಥವಾ ದೇವರಿಗೆ ಉಡಿಸುವಂತಹ ಸೀರೆಗೆ ಕತ್ತರಿಯನ್ನು ಹಾಕಬಾರದು. ಇನ್ನು ಯಾವುದೇ ದೇವತೆಗೆ ಹುಡಿಯನ್ನು ತುಂಬುವಾಗ ಅಥವಾ ನಿಮ್ಮ ಕುಲದೇವರಿಗೆ ಆದರೂ ಸರಿ ಅಥವಾ ಮುತ್ತೈದೆಗೆ ಹುಡಿಯನ್ನು ತುಂಬುವಾಗ ಆದರೂ ಸರಿ ಸೀರೆಯಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡಬಾರದು. ಅದರಲ್ಲಿ ಬ್ಲೌಸ್ ಪೀಸ್ ಇದ್ದರೂ ಸಹ ಅದಕ್ಕೆ ಇನ್ನೊಂದು ಬ್ಲೌಸ್ ಪೀಸನ್ನು ಸೇರಿಸಿ ಹುಡಿಯನ್ನು ತುಂಬಬೇಕು. ಅದಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದ ಸೀರೆಗೆ ಕತ್ತರಿಯನ್ನು ಹಾಕಬೇಡಿ. ನೀವು ಸೀರೆಯನ್ನು ಎಷ್ಟೇ ಸುಂದರವಾಗಿ ಉಡಿಸಿದ್ರೂ ಸಹ ಬ್ಲೌಸ್ ಪೀಸ್ ಅದರ ಜೊತೆ ಇರಲೇಬೇಕು. ಅಂದಾಗಲೇ ಜೋಡಿ ಅಂತ ಹೇಳೋದು. ಹಾಗಾಗಿ ಬ್ಲೌಸ್ ಪೀಸ್ ಇಲ್ಲದ ಸೀರೆಯನ್ನು ಉಡಿಸಬೇಡಿ. ಅತಿಯಾಗಿ ಕಳಸಕ್ಕೆ ದುಡ್ಡಿನ ಅಲಂಕಾರವನ್ನು ಕೂಡ ಮಾಡಬೇಡಿ. ಅಮ್ಮನವರೇ ನಮಗೆ ಆ ದುಡ್ಡನ್ನು ಕರುಣಿಸುವಂತಹದ್ದು. ಅತಿಯಾಗಿ ಕಳಸಕ್ಕೆ ದುಡ್ಡಿನ ಅಲಂಕಾರವನ್ನು ಮಾಡಬೇಡಿ. ದುಡ್ಡು, ಅಂತಸ್ತು, ಐಶ್ವರ್ಯಗಳನ್ನು ಕರುಣಿಸುವಂತಹ ಮಹಾಮಾತೆಗೆ ಅದರಿಂದ ಅಲಂಕಾರ ಮಾಡೋದಲ್ಲ. ತಾಯಿಗೆ ಪ್ರಿಯವಾದದ್ದು ಹೂವಿನ ಅಲಂಕಾರ, ನೈವೇದ್ಯ, ಇವೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ನಿಷ್ಕಲ್ಮಶ ಭಕ್ತಿ. ಹಾಗಾಗಿ ದಯವಿಟ್ಟು ಅತಿಯಾಗಿ ದುಡ್ಡಿನ ಅಲಂಕಾರ, ಇನ್ನೇನು ಶೋಕೇಸ್ ಪೀಸ್ಗಳನ್ನೆಲ್ಲ ತಂದು ಅಲಂಕಾರವನ್ನು ಮಾಡಬೇಡಿ. ಅದು ಅಲ್ಲದೆ ಕಳಸಕ್ಕೆ ತುಂಬ ಮುಖ್ಯ ಏನಪ್ಪ ಅಂತಂದರೆ ಗೆಜ್ಜೆ ವಸ್ತ್ರ. ಹಾಗಾಗಿ ಮರೆಯದೆ ಗೆಜ್ಜೆ ವಸ್ತ್ರವನ್ನು ಹಾಕಿ. ಕಳಸಕ್ಕೆ ಸ್ಟೀಲ್ ಅಥವಾ ಕೋಟಿಂಗ್ ಚೊಂಬು ಬೇಡವೇ ಬೇಡ. ಸ್ನೇಹಿತರೆ, ನಮ್ಮ ಶಕ್ತಿಗೆ ಅನುಸಾರ ಅದು ಹಿತ್ತಾಳೆ ಆಗಿರಲಿ, ತಾಮ್ರ ಆಗಿರಲಿ ಇಟ್ಟು ಪೂಜೆಯನ್ನು ಮಾಡಿ. ಆದರೆ ಕೋಟಿಂಗ್ ಚೊಂಬುಗಳನ್ನು ಇಟ್ಟು ಕಳಸವನ್ನು ಕೂರಿಸಬೇಡಿ. ನಿಮ್ಮ ಹತ್ರ ಬೆಳ್ಳಿ ಚೊಂಬು ಇದ್ದರೆ ಧಾರಾಳವಾಗಿ ಬೆಳ್ಳಿ ಚೊಂಬಲ್ಲೇ ಕೂರಿಸಿ. ಬೆಳ್ಳಿ ಚೊಂಬು ಕೂಡ ಶ್ರೇಷ್ಠ. ಆದರೆ ನಿಮ್ಮ ಹತ್ರ ಬೆಳ್ಳಿ ಚೊಂಬು ಇಲ್ಲ ಅಂತಂದರೆ ಬೆಳ್ಳಿ ಚೊಂಬು ಥರ ಕಾಣಿಸಬೇಕು ಅಂತ ಹೇಳಿ ಕೋಟಿಂಗ್ ಇರುವಂತಹ ಚೊಂಬುಗಳನ್ನು ಇಡಬೇಡಿ. ನೀವು ಕಳಸಕ್ಕೆ ಹಿತ್ತಾಳೆ, ತಾಮ್ರದ ಚೊಂಬು ಇಟ್ಟರೂ ಕೂಡ ಬಹಳ ಒಳ್ಳೆಯದು. ಇನ್ನು ಕಳಸಕ್ಕೆ ನಕಲಿ ತಾಳಿ ಕೂಡ ಬೇಡ. ಸ್ನೇಹಿತರೆ, ಚಿನ್ನದ ತಾಳಿ ಇಲ್ಲ ಅಂದರೆ ಚಿಂತೆನೇ ಮಾಡಬೇಡಿ. ಅರಿಶಿಣದ ಕೊಂಬಿನ ತಾಳಿಯನ್ನೇ ಕಟ್ಟಿ. ಅದೇ ಬಹಳ ಶ್ರೇಷ್ಠ. ಇನ್ನು ಕಳಸ ಕೂರಿಸಿದ ಮೇಲೆ ಪದೇ ಪದೇ ಮುಟ್ಟೋದಾಗಲಿ ಹೂವನ್ನು ಸರಿಪಡಿಸೋದಾಗಲಿ ಕೂಡ ಮಾಡಬೇಡಿ. ಯಾಕಂದರೆ ಕೆಲವರಿಗೆ ಇರುತ್ತೆ, ಏನು ಲಕ್ಷ್ಮಿನೆಲ್ಲ ಕೂರಿಸಿ ಅಲಂಕಾರ ಮಾಡಿರ್ತಾರೆ, ಅದನ್ನು ಫೋಟೋ ತೆಗೆದು ವಿಡಿಯೋ ಮಾಡಿ ಸ್ಟೇಟಸ್ಗೆ ಹಾಕೋದು, ಇನ್ಸ್ಟಾಗ್ರಾಮ್ಗೆ ಹಾಕೋದು, ರೀಲ್ಸ್ ಅಪ್ಲೋಡ್ ಮಾಡೋದು, ಈ ರೀತಿ ಎಲ್ಲ ಇರುತ್ತೆ. ಆ ರೀತಿ ಮಾಡಬೇಕಾದ್ರೆ ಸ್ವಲ್ಪ ಹೂ ಆ ಕಡೆ ಈ ಕಡೆ ಇದ್ದರೆ ಸರಿ ಮಾಡೋದು, ಸೀರೆ ಸರಿ ಮಾಡೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ನೀವು ಒಂದು ಸತಿ ಕಳಸನ ಕೂರಿಸಿ ಅಮ್ಮನವರನ್ನು ಆ ಕಳಸದಲ್ಲಿ ಆಹ್ವಾನ ಮಾಡಿ ನೀವು ಪೂಜೆ ಮಾಡಿದ ಮೇಲೆ ಆ ಕಳಸವನ್ನು ನೀವು ಕದಲಿಸುವ ತನಕ ಮುಟ್ಟೋ ಹಾಗೆ ಇಲ್ಲ. ಅಲ್ಲಿ ಏನೇ ಸೀರೆ ಸ್ವಲ್ಪ ಸರಿ ಇಲ್ಲ ಅಂದರೂ, ಹೂವಿದ್ದಿದ್ರು, ಏನೇ ಇದ್ದರೂ ನೀವು ಮುಟ್ಟೋ ಹಾಗಿಲ್ಲ, ಮುಟ್ಟಬಾರದು. ಇನ್ನು ಕಳಸಕ್ಕೆ ನೀವು ಧರಿಸುವ ಒಡವೆಯನ್ನು ಹಾಕಬೇಡಿ. ಈಗಾಗಲೇ ನೀವು ಯೂಸ್ ಮಾಡಿರುವಂತಹ ಒಡವೆಗಳನ್ನು ನೀವು ಕಳಸಕ್ಕೆ ಹಾಕಬೇಡಿ. ಹಾಗೆಯೇ ಕಳಸಕ್ಕೆ ತಂದಂತಹ ಸೀರೆಯನ್ನು ನಿಮ್ಮ ಮೇಲೆ ಹಾಕ್ಕೊಂಡು ನೋಡೋದು ಹೇಗೆ ಕಾಣಿಸುತ್ತೆ ಅಂತ ಸುಮಾರು ಜನ ನೋಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೊಳ್ಳೋದು ಕಳಸ ಕೂಡಿಸಿದ ಮೇಲೆ ನಾನು ಉಟ್ಕೋಬಹುದು ಅಂತ. ಹಾಗಾಗಿ ಅದನ್ನು ಮೈ ಮೇಲೆ ಹಾಕ್ಕೊಂಡು ನೋಡ್ತಾರೆ ಹೇಗೆ ಕಾಣಿಸುತ್ತೆ ಅಂತ. ಆ ಥರ ಮಾಡಬೇಡಿ. ನೀವು ತರೋದು ಕಳಸಕ್ಕೆ ಉಡಿಸೋಕೆ ಅಂತ. ಆ ಸೀರೆನ ಮಡಿಯಿಂದ ತಂದು ಕಳಸಕ್ಕೆ ಉಡಿಸಿ, ನಂತರ ನೀವು ಉಟ್ಕೋಬೇಕು. ಇನ್ನು ಬಹಳಷ್ಟು ಜನರು ಮಾಡೋ ತಪ್ಪೇನಪ್ಪ ಅಂತ ಅಂದರೆ ಅತಿಯಾದ ಅಲಂಕಾರ. ಇನ್ನು ಬಹಳಷ್ಟು ಜನರು ಮಾಡುವಂತಹ ತಪ್ಪೇ ಕಳಸಕ್ಕೆ ಮಾಡುವಂತಹ ಅತಿಯಾದ ಅಲಂಕಾರ. ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಗೃಹಿಣಿಯರಿಗೆ ಬಹಳ ಸಡಗರ. ಮನೆಯನ್ನು ಸ್ವಚ್ಛಗೊಳಿಸ್ತೀರಾ, ಅಮ್ಮನವರಿಗೆ ಉಡಿಸೋಕೆ ಸೀರೆ, ಮುಖವಾಡ,
ಪೂಜಾ ಸಾಮಗ್ರಿ, ಹೂವು, ಹಣ್ಣು, ವಿಧ ವಿಧವಾದ ತಿಂಡಿ ತಿನಿಸುಗಳು ಹೀಗೆ ಅಮ್ಮನವರನ್ನು ಕೂರಿಸೋಕೆ ಭರ್ಜರಿಯಾಗಿ ತಯಾರಿಯನ್ನು ನಡೆಸಿಕೊಳ್ತೀರಾ. ನಮ್ಮ ಮನೆಯಲ್ಲಿ ಕೂರಿಸೋ ಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳಿಗೂ ತುಂಬಾ ಆಸೆ ಇರುತ್ತೆ. ಆ ತರಾತುರಿಯಲ್ಲಿ ವಿಭಿನ್ನವಾಗಿ ಅಮ್ಮನವರನ್ನು ಕೂರಿಸೋಕೆ ನೀವು ಯೋಚನೆ ಮಾಡ್ತೀರಾ, ಕರೆಕ್ಟಾ? ಆದರೆ ಈ ತಪ್ಪನ್ನು ನೀವು ಮಾಡಬಾರದು. ಏನಪ್ಪ ಅಂದರೆ ಅದು ಈಗ ಪೂಜೆಯಲ್ಲಿ ಆಡಂಬರನೇ ಇದ್ದು ಕಾಣಿಸ್ತಾ ಇದೆ. ಬೇರೆಯವರಿಗಿಂತ ನಮ್ಮ ಮನೆ ಮಹಾಲಕ್ಷ್ಮಿ ಚೆನ್ನಾಗಿರಬೇಕು, ಭಿನ್ನವಾಗಿರಬೇಕು, ಅದರಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಅಮ್ಮನೆ ಬಂದು ಕೂತಿರೋ ಥರ ನಾನು ಕಳಸವನ್ನು ಕೂರಿಸಬೇಕು ಅಂತ ಹೇಳಿಬಿಟ್ಟು ಈ ಬೊಂಬೆ ಅಂದರೆ ಆರ್ಟಿಫಿಷಿಯಲ್ ಕೈಗಳು, ಆರ್ಟಿಫಿಷಿಯಲ್ ಕಾಲನ್ನು ನೀವೇನು ಕೂರಿಸ್ತೀರಾ, ಕಳಸದ ಚೊಂಬೋ ಬಿಂದಿಗೆನೋ ಅದಕ್ಕೆ ಜೋಡಿಸುವಂಥದ್ದು, ದಾರದಿಂದ ಹೊಲಿಯೋದಂತೆ, ಪಿನ್ನದಿಂದ ಹಾಕೋದಂತೆ, ತಾಯಿಯ ಕಿರೀಟ ಹಾಕೋದಂತೆ, ಈ ರೀತಿ ಕಂಬಿಗಳನ್ನೆಲ್ಲ ಉಪಯೋಗಿಸಿಕೊಂಡು ಫಿಕ್ಸ್ ಮಾಡೋದು, ಈ ರೀತಿಯೆಲ್ಲ ಮಾಡಿಬಿಟ್ಟು ಅಮ್ಮನವರು ಕುಳಿತಿರೋ ರೀತಿ ಅಲಂಕಾರವನ್ನು ಮಾಡಿ ಅದಕ್ಕೆ ಕಳಸವನ್ನು ಇಟ್ಟು ಪೂಜೆ ಮಾಡೋದು, ಇದು ತುಂಬಾ ಟ್ರೆಂಡ್ ಆಗಿದೆ. ಆದರೆ ಒಮ್ಮೆ ಯೋಚನೆ ಮಾಡಿ ಸ್ನೇಹಿತರೆ, ಇದೊಂದು ತುಂಬ ಹೆಮ್ಮೆಯ ವಿಚಾರ ಆಗಿದೆ, ಟ್ರೆಂಡಿಂಗ್ ಆಗಿದೆ. ಆದರೆ ನೀವು ಯೋಚಿಸಬೇಕಾಗಿರೋದು ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಇರುವಂತಹ ಒಂದು ದೇವರ ಫೋಟೋ ಇರಬಹುದು, ದೇವರ ಮೂರ್ತಿ ಇರಬಹುದು, ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಲಿ, ಮುಕ್ಕಾಗಿರಲಿ, ಸೀಲು ಬಿಡಲಿ, ನಾವು ಏನು ಮಾಡ್ತೀವಿ ಅದನ್ನು ಪೂಜಿಸೋದಕ್ಕೆ ಹೋಗೋದಿಲ್ಲ. ಇನ್ನು ಮೇಲಾಗಿ ನಾವು ಮನೆಯಲ್ಲೇ ಇಟ್ಕೊಳ್ಳಲ್ಲ ಅದನ್ನು, ಅಲ್ವಾ? ಹೀಗಿರಬೇಕಾದ್ರೆ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿ ಅಮ್ಮನವರನ್ನು, ಅದೃಷ್ಟದ ಅಧಿದೇವತೆಯಾದ ಮಹಾಲಕ್ಷ್ಮಿಯನ್ನು ನೀವು ಆರ್ಟಿಫಿಷಿಯಲ್ ವಸ್ತುವನ್ನು ಬಳಸಿ ಬಿಡಿ ಬಿಡಿಯಾಗಿ ಕೈಕಾಲುಗಳನ್ನು ಬಳಸಿ ಅದನ್ನು ಹೊಲೆದು ಪಿನ್ನದಿಂದ ಜೋಡಿಸೋ ಪ್ರಯತ್ನವನ್ನು ಮಾಡ್ತೀರಲ್ಲ, ಅದು ಪರಿಪೂರ್ಣನಾ? ಒಮ್ಮೆ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಅದು ಕೂಡ ಮುಕ್ಕಾದ ವಿಗ್ರಹದ ಥರನೇ ಅಲ್ವಾ? ಸಾಕ್ಷಾತ್ ಅಮ್ಮನವರೇ ಕುಳಿತಿರುವಂತೆ ಮಾಡೋ ಪ್ರಯತ್ನ ಸರಿಯಾಗಿದೆ ಅಂತ ಒಮ್ಮೆ ಯೋಚನೆ ಮಾಡಿ. ಸ್ನೇಹಿತರೆ, ಕಳಸವೇ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಆಗಿರುವಾಗ ಬೇರೆ ಅನಗತ್ಯ ವ್ಯವಸ್ಥೆಯನ್ನು ಯಾಕೆ ಮಾಡ್ತಾ ಇದ್ದೀರಾ? ಇದು ಅಗತ್ಯನಾ ಅನ್ನೋದನ್ನು ಕೂಡ ನೀವೇ ಯೋಚನೆ ಮಾಡಬೇಕು. ಇನ್ನು ನಮ್ಮ ಪೂರ್ವಕಾಲದಿಂದಲೂ ನಮ್ಮ ಹಿರಿಯರು, ನಮ್ಮ ತಲೆತಲಾಂತರದಿಂದ ನಮ್ಮ ಪೂರ್ವಜರು ವರಮಹಾಲಕ್ಷ್ಮಿ ವ್ರತನ ತುಂಬ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಿದ್ದಾರೆ. ಶಾಸ್ತ್ರಬದ್ಧವಾಗಿ ಮಾಡ್ತಾ ಇದ್ರು. ಹಿತ್ತಾಳೆಯ, ತಾಮ್ರದ ಅಥವಾ ಪಂಚಲೋಹದ ಅಥವಾ ಬೆಳ್ಳಿಯ ಚೊಂಬಿನ ಕಳಸವನ್ನು ಕೂರಿಸ್ತಾ ಇದ್ರು. ಸೀರೆ, ಬಳೆ, ನೈವೇದ್ಯವನ್ನು ಅರ್ಪಣೆ ಮಾಡ್ತಾ ಇದ್ರು ಅಮ್ಮನವರಿಗೆ. ಅಮ್ಮನವರನ್ನು ಪೂಜಿಸಿ ಮುತ್ತೈದೆಯರನ್ನು ಕರೆದು ಬಹಳ ಪ್ರೀತಿಯಿಂದ, ಗೌರವದಿಂದ ತಾಂಬೂಲವನ್ನು ಕೊಟ್ಟು ಅಮ್ಮನವರ ಕೃಪೆಗೆ ಪಾತ್ರರಾಗ್ತಾ ಇದ್ರು. ಆದರೆ ಅವರ ಪೂಜೆಯಲ್ಲಿ ಯಾವುದೇ ರೀತಿಯ ಆಡಂಬರ ಇರ್ತಾ ಇರಲಿಲ್ಲ, ಶಿಸ್ತು ಇರ್ತಾ ಇತ್ತು. ಆದರೆ ಈಗ ವ್ರತದ ಮಹತ್ವನೇ ತಿಳಿಯದೆ ಆಡಂಬರದ ಹುಚ್ಚಾಟದಲ್ಲಿ ಅನರ್ಥಗಳಾಗ್ತಾ ಇದೆ. ಮಹಾಲಕ್ಷ್ಮಿ ಅಮ್ಮನವರು ನಮ್ಮ ಮನೆಯಲ್ಲಿ ಸದಾ ನೆಲೆಸಿರುವಂತೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಿ ಸುಖ, ಸಂತೋಷ, ಸಮೃದ್ಧಿ ನೆಲೆಸುವಂತೆ ಆಶೀರ್ವಾದ ಮಾಡಿ ತಾಯಿ ಎಂದು ಶಾಸ್ತ್ರಬದ್ಧವಾಗಿ ಪೂಜೆ ಮಾಡುವುದು ಬಹಳ ಉತ್ತಮ. ಇನ್ನು ಕಳಸ ಸ್ಥಾಪನೆ ಮಾಡುವಾಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಕಳಸ ಸ್ಥಾಪನೆಗೂ ಒಂದು ವಿಧಿವಿಧಾನ ಇರುತ್ತೆ. ಕಳಸದ ಮುಖದಲ್ಲಿ ವಿಷ್ಣು ಇರ್ತಾರೆ, ಕಳಸದ ಕಂಠದಲ್ಲಿ ರುದ್ರದೇವರು ಇರ್ತಾರೆ, ಮೂಲದಲ್ಲಿ ಬ್ರಹ್ಮದೇವರ ವಾಸ ಇರುತ್ತೆ. ಇಷ್ಟೊಂದು ಪವಿತ್ರವಾದ ಕಳಸದಲ್ಲಿ ಚತುರ್ವೇದಗಳೇ ಇರುತ್ತಂತೆ. ಶಾಂತಿ, ಪುಷ್ಟಿ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಈ ರೀತಿಯಾಗಿ ಕಳಸಕ್ಕೆ ಎಷ್ಟೊಂದು ಮಹತ್ವ ಇರುತ್ತೆ ಅಂದರೆ, ನಾವು ಯಾವುದೇ ಪೂಜೆಯನ್ನು ಮಾಡಬೇಕಾದರೂ ಕಳಸ ಸ್ಥಾಪನೆಯನ್ನು ಮಾಡಿ ದೇವತೆಗಳನ್ನು ಆಹ್ವಾನ ಮಾಡುತ್ತೇವೆ ಅಲ್ವಾ? ಇನ್ನು ನಾವು ವರಮಹಾಲಕ್ಷ್ಮಿಯ ಹಬ್ಬಕ್ಕೆ ವಿಶೇಷವಾಗಿ ಕಳಸದಲ್ಲಿ ಮಹಾಲಕ್ಷ್ಮಿಯನ್ನೇ ಆಹ್ವಾನ ಮಾಡುವ ಸಮಯದಲ್ಲಿ ನಾವು ಒಂದರ ಮೇಲೊಂದು ಕಳಸ ಇಟ್ಟು ಆ ಕಳಸಕ್ಕೆ ಕೋಲನ್ನು ಕಟ್ಟಿ ಅದಕ್ಕೆ ಸೀರೆಯನ್ನು ಉಡಿಸಿ ಈ ರೀತಿಯಾಗಿ ಬಹಳಷ್ಟು ತಪ್ಪನ್ನು ಮಾಡಬಾರದು. ಸರಳವಾಗಿ ಇಟ್ಟಂತಹ ಕಳಸದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಿದರೆ ಸಾಕು. ಆಡಂಬರಕ್ಕಾಗಿ ಮಾಡಿದಂತಹ ಪೂಜೆ ಯಾವುದೇ ಫಲವನ್ನು ತಂದುಕೊಡುವುದಿಲ್ಲ ಸ್ನೇಹಿತರೆ. ಅದರಲ್ಲೂ ಈ ಸಲ ವಿಶೇಷ ಯೋಗದಲ್ಲಿ ವರಮಹಾಲಕ್ಷ್ಮಿ ಪ್ರಾಪ್ತಿಯಾಗ್ತಾ ಇದೆ. ಇಂತಹ ತಪ್ಪುಗಳನ್ನು ಮಾಡಿ ನೀವೇ ಸಂಕಷ್ಟಗಳನ್ನು ತಂದುಕೊಳ್ಳಬೇಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸರಳವಾಗಿ ಕಳಸವನ್ನು ಹೇಗೆ ಸ್ಥಾಪನೆ ಮಾಡಬೇಕು, ಕಳಸಕ್ಕೆ ಯಾವ ಯಾವ ವಸ್ತುಗಳನ್ನು ಹಾಕಬೇಕು, ಸರಳವಾಗಿ ಪೂಜೆ ಮಾಡೋರು ಯಾವ ರೀತಿ ಕಳಸನ ಕೂರಿಸಬೇಕು, 3 ದಿನ 5 ದಿನ ಈ ರೀತಿ ಕಳಸವನ್ನು ಇಟ್ಟು ಪೂಜೆ ಮಾಡೋರು ಯಾವ ರೀತಿ ಕೂರಿಸಬೇಕು, ಈ ರೀತಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಉಪಯುಕ್ತ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ಇನ್ನಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಜೈ ಮಹಾಲಕ್ಷ್ಮಿ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.